ಎಲ್ಲಾರು ಬಂದಿದ್ದಾರೆ, ನಮ್ಮ ಜೊತೆ ಬಂದಿಲ್ಲ ಅಂತಿಲ್ಲ. ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು, ಬರ್ದಿಲ್ಲ ಅಷ್ಟೇ. ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ಮ ಜೊತೆ, ಅವ್ರ ಕೈ ಜೋಡಿಸ್ತಿಲ್ಲ. ಸೊ ಅದಾಗಿದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ನಮ್ಮ ವೋಟರ್ಗೆ ಹೀಗೆ ಓಟ್ ಹಾಕೋದು ಕನ್ವಿನ್ಸ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ. ಯಾರು ಬೇಡ ಒಪ್ಪಣೆ ಇದೆ, ಅದೇನು ಬಾರ್ಡರ್ ಇದೆ ಅದು. ನೀವು ಹೇಳಿದ್ರೆ ನಿಮ್ಮ ಕಾರ್ಯಕರ್ತರು ನೀವು ಬರ್ಸ್ಕೊಂಡಿದ್ರೆ ಅಂತ ಹೇಳಿದ್ರು, ಆ ನಿಟ್ಟಿಗೆ ಅವ್ರು ಉತ್ತರ ಕೊಟ್ಟರು. ಅದಕ್ಕೆ ನೀವೇನ್ ಹೇಳ್ತೀರಿ? ನಾವ್ ಹೇಳಿಲ್ಲ ಬಾರ್ಡರ್ ಇಲ್ಲ, ಸ್ವಾಗತ ಮಾಡ್ಕೊತಾರೆ ಹೇಗೆ ಅಂತ ಹೇಳಿ. ಬಾರ್ಡರ್ ಇಲ್ವೇ ಇಲ್ಲ, ಓಪನ್ ಇದೆ. ಯಾರು ಬೇಕಾದ್ರೆ ಇಲ್ಲಬೇಕಾ, ಇದ್ರೆ ನೀನ್ ಯಾರು ಕೇಳಿ ಹೋಗ್ಬೇಕಾ? ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿನ ಏನ ನಿರ್ಬಂಧ ದಿಗ್ಬಂಧನ ಏನಿಲ್ಲ. ಯಾರು ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ. ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು. ಗೋಕಾಕ್ ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನ ಬರ್ಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ 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 ಹೇಳಿ ಅದು ಏನಾದ್ರು ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನ್ ಸರ್? ಅದು ಯಾವ್ದು ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟನ್ನ ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ, ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಪದೇ ಹೇಳ ಪ್ರತಿ ಎಲೆಕ್ಷನ್ ಹೇಳ್ತಾರ. ಅದ ಈಗಿಂದ ಅಲ್ಲ, 20 ವರ್ಷದಿಂದ ಹೇಳ್ತಾರ, ಹೊಸದೇನಲ್ಲ ಅದು. ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ್ ಆಗಿದೆ, ಅದೇ ಹೊಸದಲ್ಲ ಸರ್. ಆಮೇಲೆ ಈ ಖರ್ಚು ಮಾಡಿದ್ರು ಸರ್, ಈ ಖರ್ಚಿನಲ್ಲಿ ಕೇರಳೆಲ್ಲ ಹೊಸ ಟಿಸಿ ಹೊಸ ಕಂಬ ಬರ್ತದೆ ಚರ್ಚೆ. ಈ ಸಹಕಾರ ಸಂಘ ಎಲೆಕ್ಷನ್ ಖರ್ಚು ಹೊಸ ಟಿಸಿ ಹೊಸ ಕಂಬ ಬರ್ತದೆ ಅಂತ ಅಲ್ಲ. ಅಲ್ಲಿ TC ಬರ್ತಿತ್ತು ಅದಲ್ಲ, ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು ಕತ್ತಿ ಸಹೋದರರು ಮತ್ತು ಜಾರಕಿಹೊಳಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು, ಒಳ್ಳೆ ಸಂಬಂಧಗಳಿದ್ವಿ. ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಅರ್ಥನೆ ಈಗ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ಹಾಗೇನಿಲ್ಲ. ಅದು ಒಂದು ಸಾರಿ ನೋಡಿ, ಒಂದು ಆ ಕಡೆ ಅವ್ರು ಕೊಡ್ತಾರ, ಒಂದು ಇಲೆಕ್ಷನ್ ಈ ಕಡೆ ನಾವು ಕೊಡ್ತಾವ. ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ. ಈಗ ಅವ್ರ ಮ್ಯಾಗ ಆರೋಪ, ಅವ್ರು ಬಂದ್ರು ಇವ್ರು ಬಂದ್ರು ಆಗ್ತಿಲ್ಲ. ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ. ಈಗ ಈ ಅನಿವಾರ್ಯ ಬಂತು, ಇವ್ರ ಜೋಡಿ ಕೂಡಂತ ಅನಿವಾರ್ಯ ಬಂತು. ಆರೋಪ ಮಾಡ್ಲಿಕ್ಕೆ ಆಗೋಲ್ಲ, ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ. ಸರ್, ಈಗ ಎಲೆಕ್ಷನ್ ಮುಗಿದು ಹೋಗಿದೆ ಸರ್. ಪ್ರತಿ ಸೋದರರು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ವಿಚಾರಗಳನ್ನು ಈ ಚುನಾವಣೆ ಮುಗಿದು ಹೋಗಿದೆ. ತಾವು ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ಸರ್ ಇಂಥ ಸಂದರ್ಭದಲ್ಲಿ? ಯಾಕಂದ್ರೆ ಬಹಳಷ್ಟು ವೈಯಕ್ತಿಕ ವಿಚಾರಗಳನ್ನು ಕೇಳ್ತಿದ್ರು, ಬಹಳಷ್ಟು ಇದು ಮಾಡಿದ್ರು. ಅವ್ರಿಗೆ ಏನ್ ಹೇಳ್ತೀರಿ ಸರ್? ನೋಡಿ, ಅದು ಅವರ ವ್ಯಕ್ತಿಕ, ಅವರ ಘನತೆ ಗೌರವ ತಕ್ಕ ಮಾತಾಡಬೇಕು. ಅವರು ಒಂದ್ಸರಿ MP, 2 ಸಲ DCC ಬ್ಯಾಂಕು, ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ. ಅದರ ಅನುಗುಣವಾಗಿ ಮಾತಾಡ್ಬೇಕು. ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಸರ್, ಈಗ ಒಟ್ಟಾರೆ ಚುನಾವಣೆಯಲ್ಲಿ DAಗಳ ಹೆಸರು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿಯವರು DAಗಳನ್ನ ನಂಬಿ ಕೆಟ್ಟ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇರುವಂತದ್ದು ಸರ್. ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತಾರ ಅವರಲ್ಲ. ಅಲ್ಲ, ಇದೊಂದು ಬೈ ಮಿಸ್ಟೇಕ್ ಆಗಿರ್ಬೇಕು. ಏನು ಇದನ್ನ ನಾವು ಹೇಳಿಲ್ಲ. ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಆಗೋದ್ರಿಂದ ಅದಾಯ್ತು, ಹೊರತಾಗಿ PAಗಳಿಂದ ಅಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ಅಲ್ಲ. ಅದು ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು, ಯಾರ ನಿರ್ಲಕ್ಷ್ಯ ಮಾಡಿದ್ರು, ಸೋತಿವಿ. PAಗಳಿಂದ ಆಗಿತ್ತು ಅಂತ ನಾನಲ್ಲ, ಅಥವಾ ಯಾರಿಂದ ಆಗಿಲ್ಲ. ಕೆಲವು ಇರ್ಬೋದು, ಅವರಲ್ಲಿಯೂ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ. ಅದೇ ಮುಟ್ಸ್ಲಿಕ್ಕೆ ಅವ್ರಷ್ಟೇ ಅಲ್ಲ, ಬರೀ PAಗಳು ಅಷ್ಟೇ ಕಾರಣ ಅಲ್ಲ, ಎಂಟೈರ್ ಕಾರ್ಯಕರ್ತರು. ಇವ್ರು PAಗಳು ಹೋದವರು ಟೆಂಪರರಿ, ಅಲ್ಲಿ ಕಾರ್ಯಕರ್ತರು ತಯಾರಾಗಬೇಕಿತ್ತು. ಕಲ್ಸಲ್ಲ. ಒಂದೊಂದ್ಸಲ ಪಾಠ ಕಲ್ತಾಗ ಗೊತ್ತಾಗೋಲ್ಲ. ಈಗ ಅವ್ರಿಗೂ ಪಾಠ ಹೇಳೋಣ, ಹಿಂಗೆ ನಿಮ್ಗಿಂದ ಹಿಂಗೆ ಫೀಡ್ಬ್ಯಾಕ್ ಬಂದಿದೆ, ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ. ಮಂದಿ ಜೋಡಿ ಹಿಂಗಿರಬೇಕು. ಬೇಕಾದ್ರೆ ಅವ್ರು ಒಂದು ಸ್ಟೈಲ್ ನಲ್ಲಿ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೇಸ್ಟ್ ಹಂಗೆ ಇರ್ತೈತಿ, ಅದು ಕಂಟಿನ್ಯೂ ಮಾಡ್ತಾರೆ. ಈ ಟೇಸ್ಟ್ ಸರಿ ಇಲ್ಲ, ಇದು ಬದಲಾವಣೆ ಮಾಡೋಂತ ಅದು ಯಾವ್ದು ಇಲ್ಲ. ನಾವು ಅವ್ರನ್ನ ಕೇಳಿದ್ವಿ. ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು, ಕೆಲವ್ರ ಆಸಕ್ತಿ ಇರಕ್ಕಿಲ್ಲ. ಅವ್ರನ್ನ ಕೇಳೇ ನಾವು ಡಿಸಿಷನ್ ತಗೊಂಡಿವಿ. ಹುಕ್ಕೇರಿಯಲ್ಲಿ ನಿಮ್ಮ ಹೋರಾಟ ಮುಂದುವರಿಯಿತು ಅಥವಾ ಇಲ್ಲಿಗೆ ನಿಲ್ಲುತ್ತೋ?
ಮತ್ತೊಂದು ಪಾರ್ಟ್ ಅದು ಎಮ್ಕನ್ಮಡಿ ಪಾರ್ಟ್ ಇದೆ ಅದು ಮುಕ್ಕೇರಿ ಎಮ್ಕನ್ಮಡಿ ಪಾರ್ಟ್ ಇದೆ. ತಾಲೂಕಾ ಹೆಡ್ ಕ್ವಾರ್ಟರ್ ಅದೇ, ಎಲ್ಲ ಇಲಾಖೆಗಳ ಅಲ್ಲೇ ಇರ್ತಾರ. ನಾವು ಈಗಾಗಲೇ ವಾರದಾಗ ಒಂದ್ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ 2 ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಅದ ಕಂಟಿನ್ಯೂ ಇದ್ದೇ ಇರ್ತದೆ, ಅದ್ರಾಗೇನ ಹೋಗ್ಲೇಬೇಕು. ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕನು ಅಧಿಕಾರಿಗಳ ಸಂಬಂಧ, ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ. ಹಿಂಗಾಗಿ ನಾವು ಮೀಟಿಂಗ್ ಮಾಡಬೇಕು, ಅಲ್ಲಿ ಇರಬೇಕು. ಮತ್ತೆ ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಮತ್ತೆ ಅವ್ರ ಕೆಲಸ ಮಾಡ್ಕೋತಾ ಇರ್ಲೇಬೇಕು, ಅದೇನು ಪ್ರಶ್ನೆ ಬರ್ತದೆ. ಆಡಳಿತ ವರ್ಗವನ್ನ ನೀವು ದುರುಪಯೋಗ ಪಡಿಸಿಕೊಂಡಿದ್ದಕ್ಕೆ ರಮೇಶ್ ಕತ್ತಿ ಅವರು ಆರೋಪ ಮಾಡಿದ್ದಾರೆ. ಯಾವ ಇದ್ರಾಗ ಏನಂತ ಏನು ಆರೋಪ ಏನು ದುರುಪಯೋಗ ಪಡಿಸೋಂಥದ್ದು ಏನು ನಿಮ್ಮ ಅನುಕೂಲಕ್ಕೆ ತಕ್ಕ ಅಲ್ಲ ಏನು ಮತ್ತೆ ಒಳಗೆ ಬಂದು ಗದ್ದಲ ಮಾಡ್ರೆ ಹೊರಗೆ ಹಾಕತ್ತೆ ಹೇಳ್ಬೇಕ್ರೋ ಬೇಡ ಅಂತ ಹೇಳ್ಬೇಕ್ರಿ ಅವ್ರಿಗೆ. ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು, ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರು ಅವರು. ಅಂತ ನಡೆ ಡೆಪ್ಪಾಯ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರೆ ಪೊಲೀಸ್ ಹೊರಗೆ ಹಾಕಿದ್ದಾರೆ. ನಿಮ್ಮ ಕಾರ್ಯಕರ್ತರು ಅದನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮ ಮೇಲ್ಗಳಿಗೆ ಮೆಂಬರ್ ಮಾಡ್ತೀರಿ, ಆ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಒಂದು ಸ್ಥಾನಗಳನ್ನು ಕೊಡ್ತಾ ಇಲ್ಲ, ಚೆನ್ನಾಗಿ ಒಂದು ಬುಗ್ಲಿ ಹೇಳ್ತಾ ಇದೆ. ಅದನ್ನ ಯಾವ ತರ ನೀವು ಗಮನಗೊಳಿಸ್ತೀರಿ? ನಿಗಮ ಮಂಡಳಿ ಬೇರೆ ಬೇರೆ ಕಾಟ ಅಧ್ಯಕ್ಷರಾದ್ರು, ಬಟ್ ಬೇರೆ ಬೇರೆ ಇದ್ರಲ್ಲಿ ಆಗ್ತಾ ಇಲ್ಲ. ಅವ್ರಿಗೆ ಎಲ್ಲರಿಗೂ ಸಮಾನ ಮಾಡಕ್ಕಾಗಲ್ಲ. ಇರೋ ಲಿಮಿಟೆಡ್ ಪೋಸ್ಟ್, ಎಲ್ಲರಿಗೂ ಪೋಸ್ಟ್ ಬೇಕತ್ತಿಲ್ಲ. ಸಮಾಜ ಸೇವೆ ಮಾಡುದು, ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ. ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಫಲಿತಾಂಶ ಮುಗಿಸ್ತಾರ. ಅಕ್ಟೋಬರ್ 19 ಡಿಸಿ ಚುನಾವಣೆ ನಡೀತಾರೆ. ರಮೇಶ್ ಕತ್ತಿ ವರ್ಷ ಹೇಳ್ತಾರೆ 5 ವರ್ಷ ಯುಪಿಎಲ್ ಆಡಳಿತ ಕೊಟ್ಟರೆ ಡಿಸಿ ಮುಗಿಸಿ ಹೋಗುತ್ತೆ. 11 ಸೊಸೈಟಿಗಳಾವೆ, 11 ಸೊಸೈಟಿಗಳು 1 ಲಕ್ಷ ಕೊಡ್ತಾರೆ. ಹಿಂಗ್ ಹಣ ಕೊಟ್ಟರೆ ಮುಗಿಸಿ ಹೋಗೋದು. ಹೋದಾಗೆಲ್ಲ ಅದನ್ನ ಪ್ರಚಾರ ಮಾಡ್ತಾರೆ. ನಾವೇ ಫಲಿತಾಂಶ ಬಂದ ಬಳಿಕ ಅದನ್ನ ಒತ್ತಿ ಹೇಳ್ತಾರೆ. ಏನಾಯ್ತು ಅವ್ರು ಬಿಟ್ಟು ಹೋದ್ಮೇಲೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇಳಿದು ಹೋದ್ಮೇಲೆ. ಇದು ತಾಲೂಕಾಗೆ ಒಂದು, ಅದು ಎಲೆಕ್ಟ್ರಿಕ್ ಸೊಸೈಟಿಗೆ, ಇದು MLA MP ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು. ಇದು ಅಷ್ಟಕ್ಕನ ನಾವು ಸೀಮಿತ ಇಡಬೇಕು. ಎಷ್ಟು ಹುಕ್ಕೇರಿಗೆ ಮಾತ್ರ, ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ, ಜಿಲ್ಲೆಗಲ್ಲ. ಖಂಡಿತ ಮಾಡ್ತಾರ. ಮುಂಚಿಂದ ಇದ್ದಾರೆ, ಇರ್ಬೇಕು ಅವರು ಇರ್ರೆ. ನಾವೊಂದ್ಸರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮ್ಯಾಗ ಎಮ್ಕನ್ಮಡಿಯಲ್ಲಿ. ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು. ಕೇಳಿದ್ರೆ ಯಾರ ಕೇಳಿದ್ರಿ? ವರ್ಷಕ್ಕೊಂದ್ಸಲ, ಯಾಕಂದ್ರೆ ನಮ್ಮವ್ರು ಮಲಗಿರ್ತಾರ, ಬಂದ್ ನಾವ್ ಬೈಬೇಕು. ಬಾಗೇವಾಡ್ಯಾಗ ಬಂದು ಬೈಬೇಕು, ಚಿಕ್ಕೋಡ್ಯಾಗ ಬಂದು ಬೈಬೇಕು, ಬೆಳಗಾವ್ದಾಗ ಒಂದು ಬೈಬೇಕು. ನಾವು ಅಲರ್ಟ್ ಆಗ್ತೀವಿ, ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರ. ಇದನ್ನ 2 ವರ್ಷದಿಂದ 3 ವರ್ಷದಿಂದ ಮೊನ್ನೆ 23 ಚುನಾವಣೆ ಆದಾಗ ಅಭಿನಂದನೆ ಸಮಾರಂಭದಲ್ಲಿ ಎಮ್ಕನ್ಮಡಿಯಲ್ಲಿ ಭಾಷಣ ಮಾಡಿದ್ದು ಇದು. ನಿಮ್ಮ ಹಿಂಬಾಲಕರು, ನಿಮ್ಮ ಬೆಂಬಲಿಗರು ಹೇಳೋದು ಒಂದು ಮಾತೇನಿದೆ, ಎಲ್ಲಾ ಸ್ಟೇಟಲ್ಲಿ ಉಪಯೋಗ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ್ರು, ಲಖನ್ ಜಾರಕಿಹೊಳಿ ಅವರು ಹೋದ್ರು, ನೀವು ಹೋದ್ರಿ. ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರನ್ನ ದೂರ ಇಟ್ಟಿದ್ರಿಂದ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಅಲ್ಲ, ಅವ್ರ ಅವಾಗ ಅವಶ್ಯಕತೆ, ಇನ್ನು ಅವಶ್ಯಕತೆ ಇದೆ ಅವ್ರ. ಈಗ ಹೊರಗೆ ಬರ್ತೈತೆ ಅದು. ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದ್ಮ್ಯಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ, ಈಗ ಹೊರಗೆ ಬರ್ತೈತಿ ಅದು. ಜೊಲ್ಲೆ ಅವರು ಕೆಟ್ಟವರು ಸವಾಸ ಮಾಡಿ ಕೆಡ್ತಾ ಇದ್ದಾರೆ ಅಂತ ರಮೇಶ್ ಕತ್ತಿ ಅವರು. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ. ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು. ಈಗ ಸುಮ್ಮ ಲೇಟ್ ಬಂದ ಓಡಾಡ್ತಾನ, ಅವ್ನು ಸೀಮಿತ ಇದೆ ಅವನು. ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷಣ ಮಾಡ್ಯಾನೋ, ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾನ ನಾವು. ಮತ್ ನಾಳಿಂದ ಮತ್ತ ಔಟ್ ಆಫ್ ಆರ್ಡ್ರ. ಇಲ್ಲ, ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನೀವ ಇಲ್ಲಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ. ನಿಮ್ಮ ಬೆಂಬಲಿಗರೇ ಆರೋಪ. ಈ ಒಂದು ಗೆಲುವಿನಿಂದ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಏನೇನೇ ಇಲ್ಲ. ಉತ್ತರ ಕನ್ನಡ ಬಹಳ ದೊಡ್ಡದಿದ್ದಾರೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಬಹಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡರ್ ಆಗೋಲ್ಲ. ಬಿಸಿಲು ನೋಡ್ಬೇಕು, ಮಳೆ ನೋಡ್ಬೇಕು, ರಾತ್ರಿ ನೋಡ್ಬೇಕು, ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದು ಸೊಸೈಟಿ ಗೆದ್ರೆ ಲೀಡರ್ ಆಗೋಲ್ಲ. ಯಾರ್ಯಾರು ಲೀಡರ್ ಆಗ್ಲಿಕ್ಕೆ ಆಗಿಲ್ಲ. ಕಷ್ಟ ಪಡ್ಬೇಕು, ಜನರ ಕೆಲಸ ಮಾಡ್ಬೇಕು, ಅವಾಗ ಲೀಡರ್ ಆಗ್ತಾರ.
ಭಾಷಣ ಮಾಡ್ದಂಗ್ ಲೀಡರ್ ಅನ್ನೋಲ್ಲ. ಸರ್ ಈಗ 2008ರಲ್ಲಿ ಮುಂಬೈ ದಾಳಿ ಆಗ್ತದೆ, ಉಗ್ರ ದಾಳಿ ಆಗ್ತಾರೆ. ಆದ್ರೆ ಅದನ್ನ ಪಾಕಿಸ್ತಾನ ಪ್ರತಿಕಾರ ತೀರಿಸೋದಕ್ಕೆ ಹಾಗೆ ಕಾಂಗ್ರೆಸ್ ಸರ್ಕಾರ ಹಿಂದೇಟ್ ಹಾಕ್ತು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಹುಕ್ಕೇರಿ ತಾಲೂಕಿನಲ್ಲಿಯೂ ಈಗ ನಿಮ್ಮ ನಂಬಿದಂತ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೂ ಏನ್ ಹೇಳ ಬಯಸ್ತೀರ? ಅವ್ರ ಸಮದ ಎಲೆಕ್ಷನ್ ಮಾಡಿದ್ರ, ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದೇನ ನಾವ್ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಸಾಧನೆ ಮಾಡಬೇಕಾದ್ದು, ಬಹಳ ಅದೇನ್ ದೊಡ್ಡ ಸಂಸ್ಥೆ ಮಾಡೋದಕ್ಕಿಲ್ಲ. ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ, ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ. ಸರ್, ನಿಗಮ ಮಂಡಳಿ ಯಾವುದೇ ಕಾರಣಕ್ಕೂ ಕೆಲವೊಂದ್ ಕಡೆ ನಿಮ್ಮವ್ರಿಗೆ ನಿಮ್ ಜೊತೆಗೆ ಇದ್ದವ್ರಿಗೆ ಸರಿಯಾದಂತಹ ಜವಾಬ್ದಾರಿ ಸಿಗಲಿಲ್ವಾ ಅಂತ ಅಂದ್ರೆ ಕೊಟ್ಟಿದಾರಲ್ಲ, ಚಿಂಗ್ಳಿ ಅವ್ರು ಕೊಟ್ಟಿದ್ದಾರೆ, ಗೋಕಾಕದಾಗ ಬರ್ಮಣ್ಣ ಅವ್ರು ಕೊಟ್ಟಿದ್ದಾರೆ, ಉಪಾಧ್ಯಕ್ಷರಾಗಿ ಹನುಮಣ್ಣವ್ರಿಗೆ ಸ್ಪೆಷಲ್ ಕೋರ್ಟ್ ಸಿಗೋದಿತ್ತು, ಯಾಕೋ ಪ್ರಮೋಷನ್ ಆಗ್ತಿತ್ತು, ಪ್ರಮೋಷನ್ ಆಯ್ತು. ಪ್ರಮೋಷನ್ ಆಗ್ತಿತ್ತು, ವೇಟ್ ಮಾಡ್ಬೇಕಷ್ಟೇ. ಅವ್ರು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ರಿಜೆಕ್ಟ್ ಹಾಕ್ರೆ ಇರುವ ಲಿಮಿಟೆಡ್ 36 ಅದಾವ, ಎಲ್ಲರಿಗೂ ಹಂಚಿ ಕೊಡ್ಬೇಕಲ್ಲ, ಮತ್ತೆ ಅವಕಾಶ ಬರ್ತೈತಿ. ಬೆಳಗಾವಿ